ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 589ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸೀತೆ ಹನುಮಾನನಿಂದ ಬಂದಂಥ ವಿವರಣೆಗಳನ್ನು ತಿಳ್ಕೊಂಡು ಅವನು ತೋರಿಸಿದಂಥ ರಾಮನಾಮ ಮುದ್ರೆಯ ಉಂಗರವನ್ನು ತಿಳಿದು ಇವ ರಾಮದೂತ ಅಂತ ತಿಳ್ಕೊಂಡು ಒಂದು ಮುಕ್ತವಾಗಿ ಹನುಮಾನನೊಂದಿಗೆ ಮಾತನಾಡಲು ಶುರು ಮಾಡ್ತಾಳೆ. ಆ ಮಾತಿನಲ್ಲಿ ಅವಳು ಮೊದಲೇದು ತನ್ನ ದುಃಖವನ್ನು ಹಂಚಿಕೊಳ್ತಾಳೆ. ನನಗೆ ಎಷ್ಟು ದುಃಖ ಆಗಿದೆ ಅಷ್ಟು ರಾಮನಿಗೆ ಆಗಿದೆಯೇ ಅನ್ನೋಂಥ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅಷ್ಟೇ ಅಲ್ಲ, ನಿನ್ನಂಥ ಒಬ್ಬ ವ್ಯಕ್ತಿನ ನಿನ್ನ ಸಾಹಸವನ್ನು ಗುರುತಿಸಿ ಅವ ನನಗಿಲ್ಲಿ ಕಳಿಸ್ಯಾನ, ನೀನು ರಾವಣನ ಹೆದರಿಕಿಲ್ದ ಬಂದುಬಿಟ್ಟಿದ್ಯಾ, ಮತ್ತು ಅವರಿಬ್ಬರು ಮಹಾಪರಾಕ್ರಮಿಗಳು, ಅವ್ರು ಯಾಕೆ ನನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅನ್ನೋಂಥ ಸಂದೇಹವನ್ನು ಕೂಡ ವ್ಯಕ್ತಪಡಿಸ್ತಾಳೆ. ಅದನ್ನೇ ಮುಂದುವರ್ಷಿ ಅವಳು ಹಲವಾರು ಪ್ರಶ್ನೆಗಳನ್ನು ಮಾಡ್ಕೊಳ್ತಾಳೆ. ಅದನ್ನೇ ಮುಂದುವರ್ಷಿ ವಾಲ್ಮೀಕಿಯವರು, ಓ ಹನುಮ, ಕಳ್ಕೊಂಡಿಲ್ಲವೇ ನನ್ನ ಸ್ನೇಹ ರಾಮ, ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಕೇಳ್ತಾರೆ. ವಾಲ್ಮೀಕಿ ಕೂಡ ಅದೇ ಹೇಳ್ತಾರೆ. ಯಾವುದು ನಿತ್ಯ ಮುಂದಿರ್ತದಲ್ಲ ಅದು ಮನುಷ್ಯನಾಗಿ ಉಳಿತಿದೆ, ಯಾವುದು ಮನುಷ್ಯನಿಂದ ದೂರ ಇರ್ತದ ಅದು ಮನುಷ್ಯನಿಂದ, ಯಾವುದು ಕಣ್ಣು ಮುಂದಿನಿಂದ ದೂರ ಇರ್ತದ ಅದು ಮನುಷ್ಯನಿಂದ ದೂರ ಇರ್ತದೆ. ಯಾವುದು ಕಣ್ಣು ಮುಂದಿರ್ತದ ಅದು ಮನುಷ್ಯಾಗಿರ್ತದೆ, ಯಾವುದು ಕಣ್ಣು ಮುಂದಿರೋದಿಲ್ಲ ಅದು ಮನುಷ್ಯನಾಗಿರೋದಿಲ್ಲ ಅಂತ ಒಂದು ನಾಣ್ಣುಡಿ ಇದೆ. ಅವಳು ಕೂಡ ಅದನ್ನ ಹೇಳ್ತಾಳೆ. ನನ್ನ ಬಗ್ಗೆ, ನನ್ನ ಸ್ನೇಹದ ಬಗ್ಗೆ ಏನಾದರೂ ಕಾಳಜಿ ಇದೆ ರಾಮನಲ್ಲಿ, ಅಥವಾ ನನ್ನ ಸ್ನೇಹವನ್ನು ಕಳ್ಕೊಂಡ, ನಾನ ಮುಂದಿಲ್ಲ ಅಂತ ಹೇಳಿದಾಗ ನನ್ನ ಸ್ನೇಹವನ್ನು ಕಳ್ಕೊಂಡ ನೀನು ರಾಮ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ. ಮುಕ್ತಗೊಳಿಸುವನೇ ದುಷ್ಟದಿಂದ ನನ್ನ ರಾಮ. ಇನ್ನೂ ನನ್ನ ಬಗ್ಗೆ ರಾಮನಲ್ಲಿ ಸ್ನೇಹ ಇತ್ತಂದ್ರೆ, ಪ್ರೇಮ ಇತ್ತಂದ್ರೆ, ನಿಷ್ಠೆ ಇತ್ತಂದ್ರೆ ರಾಮ ನನ್ನನ್ನು ಈ ದುಷ್ಟರಿಂದ ಮುಕ್ತಗೊಳಿಸುವನೇ, ನನ್ನ ಹಿಂಪಡ್ಕೊಂಡು ಹೋಗ್ತಾನೆ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ. ಸದಾ ಸಂತೋಷ ಬಯಸುವ ರಾಮ ನನ್ನ ವಿರಹ ದುಃಖದಲ್ಲಿ ಮುಳುಗಿಯವನೇ. ಯಾವಾಗಲೂ ಸಂತೋಷದಿಂದಿರುವಂಥ ರಾಮ. ಯಾಕಂದ್ರೆ ರಾಮನು ಮಾನಸಿಕ ನಿಯಂತ್ರಣೆಯನ್ನು ಹೊಂದಿದಂಥ ವ್ಯಕ್ತಿ. ನಾವು ಅದಕ್ಕೆ ಸೆಲ್ಫ್ ಲಿಬ್ರೇಷನ್ ಅಂತ ಕರಿತೀವಿ. ಆತ್ಮವಿಮೋಚನೆ ಹೊಂದಿದಂಥ ವ್ಯಕ್ತಿ. ಸುಖ ದುಃಖ ಅವು ಇವು ಯಾವನು ಅವನ ಮನಸ್ಸಿಗೆ ಹಚ್ಚಿಕೊಳ್ಳುವಂಥ ವ್ಯಕ್ತಿ. ಇಂಥ ವ್ಯಕ್ತಿ ಯಾವಾಗಲೂ ಸದಾ ಸಂತೋಷದಲ್ಲಿರ್ತಾನೆ, ದುಃಖದಾಗ ಸಂತೋಷದಾಗಿರ್ತಾನೆ, ಸುಖದಲ್ಲಿ ಸಂತೋಷದಿಂದ ಇರ್ತಾನೆ. ಅಂಥ ವ್ಯಕ್ತಿ ಎಂದಾದರೂ ನನ್ನ ವಿರಹದ ದುಃಖದಲ್ಲಿ ಮುಳುಗಿರುವನೇ ಅಂಥೇಳಿ ಹನುಮಾನನ ಪ್ರಶ್ನೆ ಮಾಡ್ತಾಳೆ. ನಿರಂತರ ಪಡೆಯುತ್ತಿರುವೆಯಾ ಕುಶಲೋಪಹಾರ ಸುದ್ದಿ ಕೌಶಲ್ಯ ಸುಮಿತ್ರ ಭರತರ. ಮತ್ತು ಅಲ್ಲಿ ಇದ್ದುಕೊಂಡು ಇಲ್ಲಿ ನೋಡಿ ಇನ್ನೊಂದು ಹೆಂಗೆ ಬರ್ತಿದೆ ಸಂದೇಹ ಅಂದ್ರೆ, ರಾಮ ಲಕ್ಷ್ಮಣ ಅಲ್ಲಿ ಇದ್ದುಕೊಂಡು ತನ್ನ ತಾಯಿ ಬಗ್ಗೆ ವಿಚಾರ ಮಾಡ್ತಿರ್ಬೇಕು, ಅವ್ರ ಬಗ್ಗೆ ಅವರು ಚೆನ್ನಾಗಿದ್ದಾರೆ, ಕುಶಲೋಪಹಾರಗಳ ಬಗ್ಗೆ ತಿಳ್ಕೊತಿರ್ಬೇಕು, ಸುಮಿತ್ರಾನ ಬಗ್ಗೆ ತಿಳ್ಕೊತಿರ್ಬೇಕು, ಭರತನ ಬಗ್ಗೆ, ಭರತ ಅಂದ್ರೆ ರಾಮನಿಗೆ ಬಹಳ ಪ್ರೀತಿ, ಇವ್ರ ಬಗ್ಗೆ ಅವನು ಗೊತ್ತು ಅಂದ್ರೇನೋ ತನ್ನ ತಾಯಿ ತನ್ನ ಅಂತಮರ ಬಗ್ಗೆನೂ ಚಿಂತೆ ಮಾಡ್ತಾನವ, ನನ್ನ ಬಗ್ಗೆ ಚಿಂತೆ ಮಾಡ್ತಾನ ಇಲ್ಲೋ ಅನ್ನುವಂಥ ವಿಷಯವನ್ನು ಸೀತೆಗೆ ತಿಳ್ಕೊಳ್ಬೇಕಾಗಿತ್ತು. ಕಳಿಸುವನೇ ಭ್ರಾತೃವತ್ಸಲ ಭರತ ಅಕ್ಷೋಹೀನ ಸೈನ್ಯ ಮಂತ್ರಿ ಧ್ವಜಗಳೊಂದಿಗೆ ನನ್ನ ಮುಕ್ತಿಗೆ. ಮುಂದೆ ಅಲ್ಲೊಂದು ಹೇಳ್ತಾಳೆ. ಯಾಕಂದರೆ ಭರತ ಅಯೋಧ್ಯದಲ್ಲಿದ್ದಾನ, ರಾಮನೇನಾದರೂ ಭರತನಿಗೆ ಸುದ್ದಿ ಕಳಿಸಿದಂದ್ರೆ ರಾಮ ದೊಡ್ಡ ಸೈನ್ಯವನ್ನೇ, ಅಕ್ಷೋಹೀನ ಸೈನ್ಯ ಅಂದ್ರೆ ಆ ಅಕ್ಷೋಹೀನ ಸೈನ್ಯದಲ್ಲಿ ಬಲ ಏನಿರ್ತದಪ್ಪ ಅಂದ್ರೆ 21,870 ಆನೆಗಳಿರ್ತವೆ, 21,870 ರಥಗಳಿರ್ತವೆ, 65,610 ಕುದುರೆಗಳಿರ್ತವೆ ಮತ್ತು 1,09,350 ಕಾಲ್ದಳ ಇರ್ತದೆ. ಈ ಒಂದು ಬಲಕ್ಕೆ ಏನಂತಂದ್ರೆ ಅಕ್ಷೋಹಿಣಿ ಸೈನ್ಯ ಅಂತ ಕರೀತಾರೆ. ಭರತ ಅನ್ನನ ಈ ಸುದ್ದಿಯನ್ನು, ಅನ್ನ ಹೆಂಡತಿ ಕಳ್ಕೊಂಡ ಸುದ್ದಿ ಕೇಳಿ
ಅತ್ತಿಗೆ ನಾವು ಮುಕ್ತಗೊಳಿಸುವುದಕ್ಕಾಗಿ ದೊಡ್ಡ ಸೈನ್ಯವನ್ನೇ ಕಳಿಸಬಹುದು, ಅಕ್ಷೋಹಿಣ ಸೈನ್ಯವನ್ನು ಕಳಿಸುವನೇ ಅಂತ ಹೇಳಿ ಆ ಸೈನ್ಯ ಮಂತ್ರಿ ಧ್ವಜದೊಂದಿಗೆ, ಅಂದರೆ ಯಾವುದು ಅಯೋಧ್ಯ ರಾಜ್ಯ ಕೋಶಲ ರಾಜ್ಯದ ಒಂದು ಧ್ವಜದೊಂದಿಗೆ ನನ್ನ ಮುಕ್ತಿಗಾಗಿ, ನನ್ನನ್ನು ಹಿಂಪಡಿಕೊಳ್ಳಲಿಕ್ಕೆ, ನನ್ನನ್ನು ರಾವಣ ಬಂಧನದಿಂದ ಬಿಡಿಸುವುದಕ್ಕಾಗಿ ಅಷ್ಟೊಂದು ಸೈನ್ಯವನ್ನು ಭರತ ಕಳಿಸುವನೇ ಅಂತ ಒಂದು ಸಂದೇಹ ಮಾಡ್ತಾಳೆ. ತರುವನು ನನ್ನ ರಕ್ಷಣೆಗೆ ಸುಗ್ರೀವ ವಾನರ ಸೈನ್ಯ. ಒಂದು ಕಡೆಗೆ ಭರತ ನನ್ನನ್ನು ರಕ್ಷಿಸೋಕ್ಕಾಗಿ, ನನ್ನನ್ನು ಹಿಂಪಡೆದುಕೊಳ್ಳೋದಕ್ಕಾಗಿ, ಮುಕ್ತಗೊಳಿಸುವುದಕ್ಕಾಗಿ ಅಯೋಧ್ಯ ಸೈನ್ಯವನ್ನು ಕಳಿಸುವನೇ ಅಂತ ಸಂದೇಹ ಮಾಡ್ತಾಳೆ ಅಥವಾ ಪ್ರಶ್ನೆ ಮಾಡ್ಕೊಳ್ತಾಳೆ. ಎರಡನೇದು, ರಾಮನ ಮಿತ್ರನಾದಂಥ ಸುಗ್ರೀವ ತನ್ನ ವಾನರ ಸೈನ್ಯವನ್ನು ಕರ್ಕೊಂಡು ಬಂದು ನನ್ನನ್ನು ಏನು ಮಾಡ್ಬೋದು, ಮುಕ್ತಗೊಳಿಸ್ಬೋದು. ಹಲ್ಲು ಉಗುರು ಆಯುಧಗಳಿಂದ ಕಾದುವ ವೀರರು. ಇದು ನೋಡಿ, ಪದೇ ಪದೇ ನಾನು ನಿಮಗೆ ಹೇಳ್ತಾ ಇದ್ದೇನೆ, ರಾಮಾಯಣದ ಉದ್ದಕ್ಕೂ ವಾನರ ಆಯುಧ ಕೇವಲ ಅವರ ಹಲ್ಲುಗಳು, ಉಗುರು ಆಯುಧಗಳು. ವಾಲಿ ಆಗಿರ್ಬೋದು, ಸುಗ್ರೀವ ಆಗಿರ್ಬೋದು, ಅಂಗದ ಆಗಿರ್ಬೋದು, ಹನುಮ ಆಗಿರ್ಬೋದು, ಇವರು ಯಾರೂ ಗದಾಧಾರಿಗಳಲ್ಲ. ಅವ್ರ ಕೈಯಾಗ ಗದಾ ಯಾರು ಕೊಟ್ಟರೋ, ಯಾವ ಕವಿ ಕೊಟ್ಟರೋ ಅವನ ನಂತರದ ರಾಮಾಯಣ ವರ್ಷಗಳಲ್ಲಿ ಬರ್ತಾರೆ. ರಾಮಾಯಣ ಇಲ್ಲೇನಿದೆಯಲ್ಲ, ಅವರು ಯುದ್ಧ ಮಾಡುವ ಕಾಲಕ್ಕೂ ಕೂಡ ಅವರು ಮೂಲ ಆಯುಧಗಳೇ ಯಾವುದಂದರೆ ಅವರು ಹೊಂದಿದಂಥ ಹಲ್ಲುಗಳು, ಉಗುರುಗಳು, ಇವೇ ಅವರ ಆಯುಧಗಳು. ಈ ಆಯುಧಗಳನ್ನು ಯುದ್ಧ ಮಾಡುವಂತಹ ವಾನರ ಸೈನ್ಯವನ್ನು ಕರ್ಕೊಂಡು ಸುಗ್ರೀವ ನನ್ನ ರಕ್ಷಣೆಗೆ, ನನ್ನನ್ನು ಮುಕ್ತಗೊಳಿಸಲು ಬರುವನೇ ಅಂತ ಸಂದೇಹ ವ್ಯಕ್ತಪಡಿಸ್ತಾಳೆ. ಸುಮಿತ್ರಾನಂದ ಅಂದರೆ ಲಕ್ಷ್ಮಣ, ಆಯುಧ ನಿಪುಣ ಲಕ್ಷ್ಮಣ ಸಂಹರಿಸುವನೇ ರಾಕ್ಷಸರನ್ನು ತನ್ನ ಬಾಣಗಳಿಂದ. ಸುಮಿತ್ರಾನಂದನ ಲಕ್ಷ್ಮಣ ಕೂಡ ಮಹಾಪರಾಕ್ರಮಿ ಇದ್ದಾನೆ. ಅವನು ತನ್ನ ಬಾಣಗಳಿಂದ ಈ ರಾಕ್ಷಸರನ್ನು ಸಂಹಾರ ಮಾಡಿ ನನಗೆ ರಾವಣನ ಬಂಧನದಿಂದ ಮುಕ್ತರಾಗಲಿಕ್ಕೆ ಸಹಾಯ ಮಾಡುವನೇ ಅಂತ ಪ್ರಶ್ನೆ ಮಾಡ್ತಾನೆ. ಸಂಹರಿಸುವವರು ಕೆಲವೇ ಕ್ಷಣಗಳಲ್ಲಿ ರಾವಣನ ತಮ್ಮ ಅದ್ಭುತ ಬಾಣಗಳಿಂದ ರಣರಂಗದಲ್ಲಿ, ಅಲ್ಲಿ ರಾಮ ಆಗಲಿ ಲಕ್ಷ್ಮಣ ಆಗಲಿ ಇಷ್ಟೊಂದು ಮಹಾ ಪರಾಕ್ರಮಿಗಳಿದ್ದಾರಲ್ಲ, ಅವರು ತಮ್ಮ ಬಾಣಗಳಿಂದ ರಾವಣನನ್ನು ಆಗಲೇ ಸಂಹಾರ ಮಾಡುವಂಥ ಕ್ಷಮತೆಯನ್ನು ಹೊಂದ್ಯಾರ. ಅದಕ್ಕೆ ರಣರಂಗದಲ್ಲಿ ಅದ್ಭುತ ಬಾಣಗಳನ್ನು ಬಿಟ್ಟು ರಾವಣನ ಸಂಹಾರ ಮಾಡಿ ನಾನು ತೊಗೊಂಡು ಹೋಗ್ತಾರ ಅಂತ ಕೇಳ್ತಾರೆ. ವಿರಹ ಶೋಕದಿ ಕಳೆಗುಂದಿದ ನಿರ್ಜಲಗೊಂಡ ಸೂರ್ಯ ಶಾಖ ಬಾಧಿಸಿದಂತೆ ಕಮಲ ಬಾಧಿಸದಿರಲಿ ರಾಮನಿಗೆ. ನೋಡಿ, ಇಲ್ಲೊಂದು ಕವಿ ಹೇಗೆ ಹೇಳ್ತಾಳೆ ಅಂದ್ರೆ, ಸೀತೆ ಹೇಳ್ತಾಳೆ ಇದನ್ನ ಮಾತನ್ನು. ವಿರಹ ಶೋಕದಿ ಕಳೆಗುಂದಿದ ರಾಮ ನನ್ನ ವಿರಹದಲ್ಲಿ ಏನಾಗಿದೆ, ಕಳೆಗುಂದಾನ. ನಿರ್ಜಲಗೊಂಡ, ಯಾವ ರೀತಿ ಸೂರ್ಯನ ಶಾಖದಿಂದ ಮನುಷ್ಯ ನಿರ್ಜಲಗೊಂಡ್ತಾನ. ಈಗ ಬ್ಯಾಸಿಗೆ ಇರ್ತದೆ ನೋಡ್ರಿ, ಪೂರ ಮೇ ಮತ್ತು ಏಪ್ರಿಲ್ ಮತ್ತು ಮೇ ಬ್ಯಾಸಿಗೆದಾಗ ಮೈಯಿಂದ ಏನಾಗ್ತಿರ್ತದ, ಒಳಗಿದ್ದಂಥ ನೀರ ಹೊರಗೆ ಹೋಗ್ತಿರ್ತದ, ನಿರ್ಜಲವಾಗ್ತಿರ್ತದ. ರಾಮ ಅಂತಹ ನಿರ್ಜಲದಿಂದ, ಸಮಸ್ಯೆಯಿಂದ ಬಾಧಿತನಾಗಿರುವನೇ. ಕಮಲ ಬಾಧಿಸದಿರಲಿ ರಾಮನಿಗೆ. ಯಾವ ರೀತಿ ಈ ಸೂರ್ಯ ಇವೆಲ್ಲ ನಿರ್ಜಲ ಮಾಡಿ ಯಾವ ರೀತಿ ಕಮಲ ಆಯಿತು, ಗಿಡಮರಗಳಾಯಿತು, ಪ್ರಾಣಿಗಳನ್ನು ಅದು ಬಾಧಿಸ್ತಿದ್ದೇನೋ ಆ ರೀತಿಯಾಗಿ ಆ ಸೂರ್ಯ ಶಾಖ ನನ್ನ ರಾಮನನ್ನು ಬಾಧಿಸದಿರಲಿ ಅಂತ ಕೇಳ್ತಾನೆ. ರಾಜ್ಯ ತೊರೆದು ನನ್ನೊಂದಿಗೆ ವನವಾಸ ಅನುಭವಿಸಿದ. ಮತ್ತಿಲ್ಲಿ ರಾಮನ ಬಗ್ಗೆನೇ ಅವಳು ಒಳ್ಳೆ ವಿಚಾರಗಳನ್ನ ಹೇಳಕತ್ತಳು. ಅವನ ಸ್ತುತಿ ಮಾಡಲಿಕ್ಕೆ ಶುರು ಮಾಡಿಳು. ನನ್ನ ರಾಮನಿಗೆ ಸೂರ್ಯನಲ್ಲಿ ಕೇಳ್ತಾಳೆ, ಅವನನ್ನು ಬಾಧಿಸೋಕೆ ಹೋಗಬೇಡಪ್ಪ, ತೊಂದರೆ ಕೊಡೋಕೆ ಹೋಗಬೇಡ. ಈಗ ನನ್ನ ದುಃಖದಲ್ಲಿ ಎಷ್ಟೋ ಅವನು ಕಳೆಗುಂದ್ಯಾನ, ನೀ ಮತ್ತಷ್ಟು ಅವನನ್ನು ಕಳೆಹೀನನಾಗಿ ಮಾಡೋಕ್ಕೆ ಹೋಗಬೇಡ. ರಾಜ್ಯ ತೊರೆದು ಬಂದನವ, ವನವಾಸ ಅನುಭವಿಸಿದನ. ರಾಮ ಹೊಂದಿರಬೇಕು ಅದೇ ಪ್ರೀತಿ ಶೌರ್ಯ. ನಾಯಿನ ವನವಾಸದಾಗ ಅವನ ಜೊತೆಗಿದ್ದೆಲ್ಲ, ಆ ರಾಮನಲ್ಲಿ ಏನು ಪ್ರೀತಿ ಮತ್ತು ಶೌರ್ಯವನ್ನು ಕಂಡಿದೆ, ಆ ಪ್ರೀತಿ ಶೌರ್ಯ ಇಂದಿಗೂ ರಾಮನಲ್ಲಿ ಇರಬಹುದಲ್ಲ ಅಂತ. ಮಾತು ತಡೆದಳು ಸೀತೆ ತನ್ನ, ಕೇಳಲು ರಾಮನ ಗುಣಗಾನ ಹನುಮನಿಂದ. ತಾಯಷ್ಟು ಮಾತಾಡ್ತಾನ, ಅವಳಿಗೆ ಮತ್ತು ಏನು ಮನಸ್ಸಿಗೆ ಆಗ್ತಿದೆ ಅಂದರೆ, ಹನುಮನಿಂದ ರಾಮನ ಒಂದು ಗುಣಗಾನವನ್ನು ಕೇಳುವಂಥ ಆಸೆ ಆಗ್ತಿದೆ. ಅದಕ್ಕೆ ಅವಳು ಮತ್ತು ರಾಮನ ಬಗ್ಗೆ ಹನುಮಾನಿಗೆ ಹೇಳಲಿಕ್ಕೆ ಅವಕಾಶ ಕೊಡ್ತಾಳೆ. ಕೇಳುತ್ತಾ ಸೀತೆಯ ನುಡಿಗಳನ್ನು ಕೈ ಮುಗಿದ ಹನುಮ
ಸೀತೆಗೆ ನುಡಿದನು ಮೃದು ಭಾಷೆಯಲ್ಲಿ. ಅವಳ ಮನಸ್ಸಿನ ಇಂಗಿತವನ್ನು ತಿಳ್ಕೊಂಡ ಹನುಮ ಮೃದು ಭಾಷೆಯಲ್ಲಿ ಪುನಃ ತಾನು ರಾಮನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ. ಓ ಕಮಲಾಕ್ಷಿ, ನೀನಿದ್ದ ಸ್ಥಳ ರಾಮನಿಗೆ ಗೊತ್ತಿಲ್ಲ. ಅಮ್ಮ, ನೀನು ಇಷ್ಟೆಲ್ಲ ಹೇಳ್ತಾ ಇದ್ದೀಯಾ, ರಾಮ ಶೂರ ಇದ್ದಾನೆ, ಅಲ್ಲೇ ಕೂತು ಬಾಣ ಹೊಡೆದು ರಾವಣ ಸಾಯಿಸಬಹುದಾಗಿತ್ತು, ಬರಬಹುದಾಗಿತ್ತು, ಯುದ್ಧ ಮಾಡಬಹುದಾಗಿತ್ತು, ಎಲ್ಲ ನೀನು ಹೇಳ್ತಾ ಇದ್ದೀಯಾ. ನಿಂದು ಸರಿ ಇದೆ, ರಾಮ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ ನೀ ಎಲ್ಲಿದೆ ಅನ್ನೋದು ರಾಮನಿಗೆ ಗೊತ್ತಿಲ್ಲ. ಗೊತ್ತಾಗಿದ್ರೆ ಎಂದೋ ಮುಗಿಸಿಬಿಡ್ತಿದ್ದ ಅವನಿಗೆ ಗೊತ್ತಿಲ್ಲ. ಗೊತ್ತಿಲ್ಲದಕ್ಕಾಗಿ ಅವನು ನಿನ್ನನ್ನು ಇಲ್ಲೇ ಬಂದು ಯುದ್ಧ ಮಾಡಿ ನಿನ್ನ ಮುಕ್ತಿ ಮಾಡುವಂಥ ಈ ರಾವಣನ ಬಂಧನದಿಂದ ಮುಕ್ತಿ ಮಾಡಲಿಕ್ಕೆ ಅವನಿಗಾಗಿಲ್ಲ. ಯಾಕಾಗಿಲ್ಲ ಅಂದರೆ ಅವನು ಎಲ್ಲಿ ಅದು ಅಂದರೆ ಗೊತ್ತಿಲ್ಲ. ಗೊತ್ತಾದರೆ ಸಂಹರಿಸಿ ರಾವಣ ಹಿಂಪಡೆಯುವ ನಿನ್ನ. ಈಗ ನಾ ಹೋಗಿ ಹೇಳಿನಂದ್ರೆ ಮುಗಿತ, ಅವನು ಬಂದ ಬಿಡ್ತಾನೆ, ಇವನು ಮುಗಿಸೇ ನೀನು ತೊಗೊಂಡು ಹೋಗ್ತಾನೆ. ಅವ್ನು ಗೊತ್ತಿಲ್ಲ ನೀ ಇಲ್ಲಿ ಅದೇ ಅಂತ ಗೊತ್ತಿಲ್ಲ. ಗೊತ್ತಾಗಿದ್ರೆ ಎಂದೋ ನಿನ್ನನ್ನು ರಾವಣನಿಂದ ಬಂಧನ ಮುಕ್ತ ಮಾಡಬಹುದಾಗಿತ್ತು ಅಂತ ಹೇಳ್ತಾನೆ. ನನ್ನಿಂದ ನಿನ್ನ ಸುದ್ದಿ ತಿಳಿದ ಕ್ಷಣ ರಾಮ ವಾನರ ಸೈನ್ಯದೊಂದಿಗೆ ಬರುವನು ಮುಕ್ತಗೊಳಿಸಲು ನಿನ್ನ. ಈಗ ಹೋಗಿ ನಾ ಹಿಂದೆ ಮರಳಿ ರಾಮಗೆ ನೀನು ಸುಳಿವು ಕೊಟ್ಟನಂದ್ರೆ ಸುಮ್ಮನೆ ಕೊಡೋ ಮನುಷ್ಯ ಅಲ್ಲ. ಅದೇ ಕ್ಷಣ ವಾನರ ಸೈನ್ಯವನ್ನು ತಗೊಂಡು ನಿನ್ನನ್ನು ಮುಕ್ತಿಗೊಳಿಸಲು ಬರ್ತಾನೆ. ಬತ್ತುವುದು ಸಮುದ್ರ, ವಿನಾಶವಾಗುವುದು ಲಂಕೆಯ ರಾಕ್ಷಸ ಕುಲ. ರಾಮನ ಬಾಣಗಳಿಂದ ರಾಮ ಬಂದು ಬಿಡಾಕತ್ತಂದ್ರೆ ಬಾಣ, ಈ ಸಮುದ್ರ ಕೂಡ ಅವನ ಮುಂದೆ ತಡೆಯುವುದಿಲ್ಲ, ಅದು ಕೂಡ ಬತ್ತಿ ಹೋಗ್ತಿದೆ. ಲಂಕೆಯ ರಾಕ್ಷಸರೆಲ್ಲ ಸತ್ತೋಗ್ಬಿಡ್ತಾರೆ, ರಾಕ್ಷಸ ಕುಲಾನನ್ನು ನಾಶ ಆಗಿ ಹೋಗ್ತಿದೆ ರಾಮನ ಬಾಣಗಳಿಂದ. ಓ ಸಬ್ಬೆಳೆ, ನೆಮ್ಮದಿ ವಂಚಿತ ರಾಮ ನಿನ್ನ ಕಾಣದೆ. ಸಬ್ಬೆಳೆ, ನೀನು ಹೇಳಕತ್ತಿದ್ಯಾ ರಾಮ ನನ್ನ ಬಗ್ಗೆ ವಿಚಾರ ಮಾಡ್ತಾನೋ ಇಲ್ಲೋ, ನನ್ನ ಸ್ನೇಹವನ್ನು ಮುಂದುವರ್ಸ್ಕೊಂಡು ಹೋಗ್ಯಾನೋ ಇಲ್ವೋ, ಎಲ್ಲ ಇಂಥ ಪ್ರಶ್ನೆಗಳು ಮಾಡಿದೆಯಾ. ಆದರೆ ರಾಮನ ಸ್ಥಿತಿ ನೋಡ್ಬೇಕಾರೆ ರಾಮ ನಿನ್ನ ಕಳ್ಕೊಂಡಾಗಿದ್ದ ನೆಮ್ಮದಿಯನ್ನು ಕಳ್ಕೊಂಡಾನ. ನೆಮ್ಮದಿ ವಂಚಿತ ರಾಮ ನಿನ್ನ ಕಾಣದೆ. ನರಳುತ್ತಿರನು ರಾಮ ಸಿಂಹ ಗಾಯಗೊಳಿಸಿದ ಆನೆಯಂತೆ. ಯಾವ ರೀತಿ ಈಗ ಸಿಂಹ ಆನೆಯನ್ನು ಗಾಯಗೊಳಿಸಿದಾಗ ಆನೆ ನರಳುತ್ತಿದೆಯಲ್ಲ, ಅಲ್ಲಿ ಮತ್ತು ಅಲಂಕಾರದ ಇದು ಅದೇ ರೀತಿಯಾಗಿ ನಿನ್ನ ಕಳ್ಕೊಂಡ ರಾಮ ನರಳುತ್ತಾ ಇದ್ದಾನೆ. ಓ ವೈದೇಹಿ, ಪ್ರತಿಜ್ಞಿಸುವೆ ಮಲಯ, ವಿಂಧ್ಯ, ಮೇರು, ದರ್ದುರ ಪರ್ವತಗಳ ಮತ್ತು ಗಡ್ಡೆ ಹಣ್ಣುಗಳ ಮೇಲೆ. ಹನುಮ ಪ್ರಮಾಣ ಮಾಡ್ತಾನೆ. ಓ ವೈದೇಹಿ, ಪ್ರತಿಜ್ಞಿಸುವೆ, ಪ್ರತಿಜ್ಞೆ ಮಾಡುವೆನು. ಯಾದ್ರ ಮೇಲೆ ಪ್ರತಿಜ್ಞೆ ಮಾಡ್ತಾನೋ? ಮಲಯ ಪರ್ವತಗಳ ಮೇಲೆ. ಏನು ವೆಸ್ಟರ್ನ್ ಘಾಟದಲ್ಲ ಇವು. ವಿಂಧ್ಯ ಪರ್ವತದ ಮೇಲೆ, ಮೇರು ಪರ್ವತದ ಮೇಲೆ, ದರ್ದರ ಪರ್ವತಗಳು. ಈ ದರ್ದರ ಪರ್ವತಗಳು ಇವು ಹಿಮಾಲಯದಲ್ಲಿದೆ, ಹೆಚ್ಚು ಕಡಿಮೆ ಇವು. ಈ ಅಂದರೆ ಅಲ್ಲಿರುವಂಥ ಯಾವುದು ಹಿಮಾಚಲ ಪ್ರದೇಶ ರಾಜ್ಯ ಅದ ಈ ಸೀಮೆಯಲ್ಲಿ ಬರ್ತಾವೆ ಇವು. ಉತ್ತರಾಖಂಡ ಈ ಕಡೆ ಬರ್ತವೆ ದರ್ದರ ಪರ್ವತಗಳು. ಇವತ್ತು ಆ ಪರ್ವತಗಳು ನೋಡಲು ಸಿಗ್ತಾವೆ. ಸೊ ಈ ಎಲ್ಲ ಪರ್ವತಗಳ ಮೇಲೆ ಆಣೆ ಮಾಡಿ ಹೇಳ್ತೇನೆ. ಅದರಂತೆ ಗಡ್ಡೆ ಹಣ್ಣು ಅಂದರೆ ನಾವು ಸೇವಿಸುವಂಥ ಆಹಾರದ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಪ್ರತಿಜ್ಞೆ ಮಾಡಿ ಹೇಳ್ತೇನೆ. ಕಾಣುವಿನಿ ಪುನಃ ಕೆಂದುಟಿಗಳ ಕೆಂಗನ್ನಗಳ ಚಂದ್ರನಂತೆ ಹೊಳೆಯುವ ರಾಮನ ಮುಖ. ನಾ ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ಶೀಘ್ರದಲ್ಲಿಯೇ ನೀನು ಕಾಣುವೆ. ಯಾರನ್ನು ಕಾಣುವೆ? ಕೆಂದುಟಿಗಳ ರಾಮ. ರಾಮನ ತುಟಿಗಳು ಕೆಂಪಿದ್ದು, ಕೆಂಪದಾವರಗಂತ ಇದ್ದವು. ಕೆಂದುಟಿಯ ರಾಮ, ಕೆಂಗನ್ನಗಳ ರಾಮ, ಕೆಂಪು ಕನ್ಯಗಳ ರಾಮ, ಚಂದ್ರನಂತೆ ಹೊಳೆಯುವ ರಾಮನ ಮುಖ. ರಾಮನ ಮುಖ ಚಂದ್ರನಂತೆ ಹೊಳಿತಾ ಇತ್ತು. ಅಂತ ರಾಮನ ಮುಖವನ್ನು ಪುನಃ ನೀನು ಕಾಣುವಿ ಅಂತ ಹನುಮ ಭರವಸೆಯನ್ನು ಕೊಡ್ತಾನೆ. ತ್ಯಜಿಸಿಹನು ರಾಮ ಸುಖ ಭೋಜನ ಪೇಯಗಳ. ತಾನ ಸುಖ ಭೋಜನ ಅಂತ ಬಿಟ್ಟ ನಿನ್ನ ಕಳ್ಕೊಂಡಾಗಿಂದಂತೂ ಯಾವುದರಲ್ಲಿ ಅವಿಲ್ಲ ರುಚಿ ಇಲ್ಲ ಅವನಿಗೆ. ಊಟದಲ್ಲಿನೂ ರುಚಿ ಇಲ್ಲ ಅವನಿಗೆ. ಯಾವ ಸುಖ ಭೋಜನದಲ್ಲಿ, ಯಾವ ಪೇಯಿಗಳಲ್ಲಿ. ಪೇಯಿಗಳಂದ್ರೆ ನಾವು ಈಗ ಹೇಳ್ತೇವೆ ಡ್ರಿಂಕ್ಸ್ ಅಂತ ಕರಿತೀವಿ ನಾವು. ಅದು ಯಾವುದೇ ಅಂದರೆ ಆ ಹಣ್ಣುಗಳಿಂದ ತಯಾರು ಮಾಡಿದ್ದು, ಜೇನಿಂದ ತಯಾರು ಮಾಡಿದ್ದು ಪೇಯಿಗಳನ್ನು, ಪಾನಕಗಳನ್ನು ಕುಡಿಯೋದನ್ನು ಬಿಟ್ಟಾನವ. ಓಡಿಸುತ್ತಿಲ್ಲ ರಾಮ ತನ್ನ ಬಳಿ ಬಂದ ಹುಳ ಸೊಳ್ಳೆ ಸರ್ಪಗಳ. ನೋಡ್ರಿ, ಸೊಳ್ಳೆ ಅವಾಗ ಇದ್ದು ಯಾವಂದರೆ ಗುಂಗಾಡ ಅಂತೀವಲ್ಲ ನಾವು, ಅವು ಅವನ ಬಳಿಯನ್ನು ಬಂದಿರ್ತಾವಲ್ಲ ಅಂಥ ಹುಳುಗಳನ್ನು ಸಹಿತ ಉಡಿಸೋದಿಲ್ಲ ಅವ. ಸೊಳ್ಳೆಗಳನ್ನು ಉಡಿಸೋದಿಲ್ಲ, ಸರ್ಪಗಳನ್ನು ಉಡಿಸೋದಿಲ್ಲ.
ಅಷ್ಟು ನಿನ್ನ ಒಂದು ಗುಂಗಿನಾಗ ಅದಾನವ. ರಾಮ ಸೀತೆ ಕಳ್ಕೊಂಡ ದುಃಖದಲ್ಲಿ ಅಷ್ಟೊಂದು ಮಗ್ನವಾಗಿ ಇರ್ತಾನೆ ಅಂತ ಹೇಳ್ತಾಳೆ. ಇದೇ ರೀತಿಯಾಗಿ ಹನುಮ ಸೀತೆಗೆ ಮತ್ತೇನು ರಾಮನ ಬಗ್ಗೆ ಹೇಳ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವೆ. ಧನ್ಯವಾದಗಳು.